ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಗಳ ಬರ್ಡೇ ವಿಡಿಯೋ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಪುಟ್ಟ ಹುಡುಗಿ ಮಿರರ್ ನೋಡ್ಕೊಂಡು ರೆಡಿ ಆಗ್ತಾ ಇದ್ದಂಥ ಒಂದು ವಿಡಿಯೋ ನೋಡಿದ್ರಿ ಅಲ್ವಾ, ಅದು ನನ್ನ ಮಗಳು 3 ಇಯರ್ಸ್ ಇದ್ದಾಗ ಅವಳೇ ರೆಡಿ ಆಗ್ತಾ ಇದ್ದಿದ್ದು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವಳೇ ರೆಡಿ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಆಟ ಆಡಬೇಕಾದ್ರೆ ಟೀಚರ್ ಥರ ಅವಳೇ ವೇಲ್ ಹಾಕ್ಕೊಂಡು ಬ್ಯಾಗ್ ಸಿಗಿಸ್ಕೊಂಡು ಆಟ ಆಡೋದು ಹಾಗೆಲ್ಲ ಮಾಡ್ತಾಯಿದ್ಲು. ಸೇಮ್ ಈಗಲೂ ಅದೇ ರೀತಿ ಅವಳೇ ಮಿರರ್ ಮುಂದೆ ನಿಂತ್ಕೊಂಡು ಅವಳೇ ಫುಲ್ ರೆಡಿ ಆಗ್ತಾಳೆ. ಅದೊಂದು ನನಗೆ ತಲೆನೋವು, ಯಾವುದೇ ತಲೆನೋವು ಟೆನ್ಷನ್ಸು ಇಲ್ಲ. ಈಗಲೂ ಕೂಡ ಅಷ್ಟೇ. ಇವಾಗ ಅವಳಿಗೆ 9 ಇಯರ್ಸು. ಇವಾಗಲೂ ಅವಳೇ ಕೂಡ ರೆಡಿ ಆಗ್ತಾಳೆ. ಅವಳು ಬರ್ಡೇ ದಿನ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೀಪ ಹಚ್ತಾ ಇದ್ದಾಳೆ. ಅವಳಿಗೆ ಮೊದಲೇ ಹೇಳ್ದಂಗೆ ದೇವ್ರ ಪೂಜೆ ಮಾಡೋದು ಅಂದರೆ ಇಷ್ಟ ಅವಳಿಗೆ. ಅವಳೇ ಎದ್ದು ಪೂಜೆಗೆ ರೆಡಿ ಮಾಡಿ ದೀಪ ಹಚ್ತಾ ಇದ್ದಾಳೆ. ಹೆಣ್ಮಕ್ಳಿಗೆ ಆದಷ್ಟು ಚಿಕ್ಕ ವಯಸ್ಸಿಂದನೇ ಈ ಎಲ್ಲ ಗುಣಗಳು ಇದ್ದರೆ ಒಳ್ಳೆಯದು. ಪೂಜೆ ಮಾಡೋದಾಗಿರ್ಬೋದು, ಇಲ್ಲ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡೋದಾಗಿರ್ಬೋದು, ಅದೆಲ್ಲ ಚಿಕ್ಕ ವಯಸ್ಸಿಂದನೇ ನಾವು ಕಲಿಸಿದ್ರೆ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಊರೊಳಗೆ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಅರ್ಚನೆ ಮತ್ತು ಅಭಿಷೇಕಕ್ಕೆ ಕೊಟ್ಟಿದ್ವಿ. ನಾನು ಮತ್ತು ನಮ್ಮಪ್ಪ ಮತ್ತು ಸಾರಿಕಾ 3 ಜನನೂ ಪೂಜೆಗೆ ಹೋದ್ವಿ. ಅರ್ಚನೆಗೆ ಹೇಳಿದ್ವು. ಅವರೆಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆವಾಗ ತಾನೇ ಅವರು ಬಂದು ಜಸ್ಟ್ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಆ ದೇವಸ್ಥಾನದ ಹೆಸರು ಬೊಮ್ಮೇಶ್ವರ ದೇವಸ್ಥಾನ. ಇದು ಒಂದು 100 ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಅಂದರೆ ಆವಾಗ ಪುಟ್ಟದಾಗಿತ್ತು ದೇವಸ್ಥಾನ, ಚಿಕ್ಕ ಗುಡಿ ಇತ್ತು. ಇವಾಗ ಅದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಈ ಲಿಂಗ ಅಲ್ಲೇ ಉದ್ಭವವಾಗಿರುವಂತಹ ಲಿಂಗ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಬಂದು ಟಿಫನ್ ಮಾಡಿದ್ವು. ಅಮ್ಮ ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿದರು. ಬೀಟ್ರೋಟ್ ಪಲ್ಯ ಮಾಡಿದರು ಮತ್ತು ಸ್ವಲ್ಪ ಕೇಸರಿಬಾತನ್ನು ಮಾಡಿದರು. ಸ್ವೀಟ್ ಇರಲಿ ಅವಳ ಬರ್ಡೇ ಅಂತ ಹೇಳಿ ಟಿಫನನ್ನು ಮಾಡಿ ಈವ್ನಿಂಗು ಅವಳಿಗೆ ಬರ್ಡೇಗೆ ನಾನೇ ಸ್ವಲ್ಪ ರೆಡಿ ಮಾಡ್ತಾಯಿದ್ದೆ. ಲಂಗ ಬ್ಲೌಸ್ ಆದ್ದರಿಂದ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡೋಣ ಅಂತ ಈ ಸಾರಿ ಮಾಡ್ತಾಯಿದ್ದೆ. ಪ್ರತಿ ಸಾರಿ ಗೌನು ಇಲ್ಲಾಂದರೆ ಫ್ರಾಕು ಈ ರೀತಿ ತೊಗೋತಾ ಇದ್ದೆ, ವೆಸ್ಟರ್ನ್ ಟೈಪು. ಈ ಸಾರಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಲಂಗ ಬ್ಲೌಸ್ ತೊಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಈ ರೀತಿ ರೆಡಿ ಮಾಡಿಸ್ಕೊಳ್ಳೋದು, ಮೇಕಪ್ ಮಾಡಿಸ್ಕೊಳ್ಳೋದು ಅಂದ್ರೇ ತುಂಬ ಇಷ್ಟ. ಅವಳಿಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳು ಪುಟ್ಟ ಮಕ್ಕಳಿಗೆ ಇದೆಲ್ಲ ತುಂಬಾ ಇಷ್ಟ. ಅವಳಿಗೆ ಲಾಂಗ್ ಏರ್ ಅಂದರೆ ತುಂಬಾ ಇಷ್ಟ. ನಾನು ಬೇಡ, ಏರ್ ಕಟ್ ಮಾಡಿಸ್ಬೋಣ ಅಂತ ಹೇಳ್ತಾ ಇರ್ತೀನಿ. ಕಷ್ಟ ಆಗುತ್ತೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ರೆಡಿ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತಮ್ಮ, ಬೇಡ ಅಂತ ಹೇಳ್ತಾ ಇರ್ತೀನಿ. ಆದರೆ ಈಗಿನ ಕಾಲದ ಮಕ್ಕಳು ಕೇಳಬೇಕಲ್ಲ. ನಮ್ಮಮ್ಮನೂ ಹೇಳ್ತಾರೆ, ಹೋಗಲಿ ಬಿಡು, ಇರಲಿ, ಹೆಣ್ಮಕ್ಳಿಗೆ ಉದ್ದ ಜಡೆ ಇದ್ರೇ ಲಕ್ಷಣ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇನ್ನೇನು ಮಾಡೋದು ಅಂತ ನಾನು ಸುಮ್ಮನೆ ಆದೆ. ಏರ್ ಕಟ್ ಮಾಡಿಸ್ತಾ ಇಲ್ಲ. ಅವಳಿಗೆ ಒಂದು 2 ಇಯರ್ಸಿಂದ ಏರ್ ಕಟ್ ಮಾಡೋದನ್ನು ಬಿಟ್ಟೆ. ಹಾಗೆಯೇ ಸ್ವಲ್ಪ ಫೇಸ್ ಕ್ರೀಮ್ ಹಾಕಿ, ಸ್ವಲ್ಪ ಪೌಡರ್ ಹಾಕಿ, ಸ್ವಲ್ಪ ಲೈಟಾಗಿ ಮೇಕಪ್ಪನ್ನು ಮಾಡ್ತಾಯಿದ್ದೀನಿ.
ಜಾಸ್ತಿ ಮೇಕಪ್ ಮಾಡಿದ್ರೆ ಅವ್ರ ಅಪ್ಪಂಗೆ ಇಷ್ಟ ಆಗಲ್ಲ. ಮಕ್ಕಳು ಫೇಸ್ ಎಲ್ಲ ಹಾಳಾಗುತ್ತೆ, ಜಾಸ್ತಿ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವಳು ಬಿಡಬೇಕಲ್ಲ, ಅವಳಿಗೆ ಮೇಕಪ್ ಅಂದ್ರೇ ಇಷ್ಟ. ಅವಳು ಬರ್ಡೇ ದಿನ ಆದರೂ ಯಾಕೆ ಬೇಜಾರು ಮಾಡೋದು ಅಂತ ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ, ನಾನು ಹೇಗೆಲ್ಲ ಹಾಕ್ಕೊಳ್ತೀನಿ ಅದೇ ರೀತಿ ನನಗೂ ಮಾಡಮ್ಮ ಅಂತ ಹೇಳ್ತಾ ಇದ್ಲು. ಅವಳಿಗೆ ಇಷ್ಟ ಆಗೋ ರೀತಿಯೇ ನಾನು ಕೂಡ ಇವತ್ತು ರೆಡಿ ಮಾಡಿದೆ ಅವಳಿಗೆ. ಫೈನಲ್ ಲುಕ್ ಹೀಗಿದೆ ನೋಡಿ. ಕೈ ಕಾಲಂತೂ ಅವಳಿಗೆ ಸುಮ್ಮನೆ ಇರೋದೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ಹಿಂಗೇ ತುಂಬ ಆ್ಯಕ್ಟಿವ್ ಜಾಸ್ತಿ ಅವಳು. ಕುಂತ ಕಡೆ ನಿಂತ ಕಡೆ ಇರೋದು ಇಲ್ಲ ಒಂದು ನಿಮಿಷನೂ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸಾರಿಕಾ. ಇಲ್ಲೇ ಅಕ್ಕಪಕ್ಕ ಇದ್ದಂಥ ನಮ್ಮ ರಿಲೇಟಿವ್ಗೆ ಮಾತ್ರ ಹೇಳಿದ್ವಿ. ಬಿಸಿಬೇಳೆಭಾತ್ ಮಾಡಿದ್ವಿ. ಎಲ್ಲರೂ ಸ್ವಲ್ಪ ಲೈಟಾಗಿ ನೈಟು ಊಟ ಮಾಡಿ ಕೇಕ್ ತಿಂದು ಬರ್ಡೇ ಸೆಲೆಬ್ರೇಷನ್ನ ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ. ಈ ಸರಿ ಅವ್ರ ಅಪ್ಪ ಇರಲಿಲ್ಲ, ವಿಡಿಯೋ ಕಾಲ್ ಮಾಡಿ ಅವರು ಕೂಡ ನೋಡಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.